ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದಾನೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಿಗೆ ಧರ್ಮದೇಟು ಬಿದ್ದಿದೆ. ಬೆಳಗಾವಿಯ ಬೆಳಗುಂದಿ ಹೈಸ್ಕೂಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿನಿಯರ ಜೊತೆಗೆ ಬಹಳ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಅನ್ನುವಂತ ಆರೋಪ ಇದೆ ಈತನ ಮೇಲೆ. ಹೀಗಾಗಿ ಪ್ರೌಢಶಾಲೆಯ ಪ್ರಿನ್ಸಿಪಾಲ್ಗೆ ಪೋಷಕರು ಗೂಸ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಅನ್ನುವಂಥ ಆರೋಪದ ಹಿನ್ನೆಲೆ ಪೋಷಕರು ಪ್ರಿನ್ಸಿಪಾಲ್ಗೆ ಹಿಗ್ಗಾಮುಗ್ಗಾ ಧರ್ಮದೇಟನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ ಬೆಳಗುಂದಿ ಹೈಸ್ಕೂಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮ ಮುಖ್ಯೋಪಾಧ್ಯಾಯ ಕಲ್ಲಪ್ಪ ಈತನಿಗೆ ಗೂಸಾ ಬಿದ್ದಿದೆ. ಕಾಮುಕ ಶಿಕ್ಷಕನಿಗೆ ಸ್ಥಳೀಯರು ಪೋಷಕರು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹೇಳಿ ಕೇಳಿ ಪ್ರಿನ್ಸಿಪಲ್ ಆದಂಥವ್ರು ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಅದರಲ್ಲಿ ಈ ಕಲ್ಲಪ್ಪ ಅನ್ನುವಂಥ ಪ್ರಿನ್ಸಿಪಲ್ ಏನಿದ್ದಾನೆ ಆತನಿಗೆ ಪೋಷಕರು ಹಿಡ್ಕೊಂಡು ಧರ್ಮದೇಟ್ ಕೊಟ್ಟಿದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅದೇ ವ್ಯಕ್ತಿ ಪ್ರಿನ್ಸಿಪಲ್ ಕಲ್ಲಪ್ಪ. ದೃಶ್ಯದಲ್ಲಿ ಗಮನಿಸ್ತಾ ನೋಡಿ. ಬಹಳಷ್ಟು ಸಂಖ್ಯೆಯಲ್ಲಿ ಪೋಷಕರೆಲ್ಲರೂ ಕೂಡ ಸೇರಿದ್ದಾರೆ. ಸ್ಥಳೀಯರು ಕೂಡ ಅಲ್ಲಿ ಸೇರಿದ್ದಾರೆ. ಗ್ರಾಮದ ಸ್ಥಳೀಯರು ಗ್ರಾಮಸ್ಥರೆಲ್ಲರೂ ಬೆಳಗಾವಿಯ ಬೆಳಗುಂದಿ ಹೈಸ್ಕೂಲ್ ಏನಿದೆ ಅಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರಿನ್ಸಿಪಾಲ್ ಕಲ್ಲಪ್ಪ ಬೆಳಗಾಂವ್ಕರ್ ಆತನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆಮೇಲೆ ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೋಷಕರು ಮತ್ತು ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಅಲ್ಲಿ ಏನು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಆ ವ್ಯಕ್ತಿ ಪ್ರಿನ್ಸಿಪಲ್ ಇದ್ದಾನೆ. ಹೇಳಿ ಕೇಳಿ ಆತ ಪ್ರಿನ್ಸಿಪಲ್ ಆಗಿದ್ಕೊಂಡು, ಅದರಲ್ಲೂ ಅಷ್ಟು ಏಜ್ ಆಗಿದ್ಕೊಂಡು ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯವಾಗಿ ಆತ ವರ್ತನೆ ಮಾಡ್ತಾ ಇದ್ದ ಅಂತೇಳಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ಅನೇಕ ವಿದ್ಯಾರ್ಥಿನಿಯರು ತಮ್ಮ ಪೋಷಕರ ಬಳಿ ಹೋಗಿ ತಮ್ಮ ನೋವನ್ನು ಹೇಳ್ಕೊಂಡಿದ್ರು. ನಮ್ಮ ಪ್ರಿನ್ಸಿಪಲ್ ಹೀಗೆಲ್ಲ ಮಾಡ್ತಾರೆ ಅಂತೇಳಿ. ಇದರಿಂದ ರೊಚ್ಚಿಗೆದ್ದಂಥ ಪೋಷಕರು ಸ್ಥಳೀಯರು ಆತನಿಗೆ ಧರ್ಮದೇಟನ್ನು ಕೊಟ್ಟು ಬುದ್ಧಿ ಕಲಿಸುವಂಥ ಪ್ರಯತ್ನ ಮಾಡಿದ್ದಾರೆ.